ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಶಾಂತ ಪರಿಸರದ ಸುಂದರ ನಿಶಬ್ದದ ಕೆರೆಯಲ್ಲಿ ಕೆಸರು ಎಬ್ಬಿಸುವ ಕೆಲಸ ಒಳ್ಳೆಯದೇ ಎಂಬ ಪ್ರಶ್ನೆ ಎದ್ದಿದೆ. ಇದನ್ನೆಲ್ಲ ನೋಡಿದಾಗ ಮುರುಡು ಮೀನು ಕೆರೆಗೆ ಸೇರಿಕೊಂಡು ಬಿಳಿ ನೀರು ತುಂಬಿಕೊಂಡ ಕೆರೆಯನ್ನು ಕೆಸರು ಮಾಡಿ ಕೆಸರಿನ ಕೆರೆ ಮಾಡಿದಂತಾಯಿತು ಎಂಬ ಮಾತು ಇಲ್ಲಿ ಪ್ರಸ್ತುತವಾಗುತ್ತದೆ. ಒಂದು ಸಮಯದಲ್ಲಿ ಬರೀ ಗುಡ್ಡವಾಗಿದ್ದ ಉಡುಪಿ ಜಿಲ್ಲೆಯ ಮಣಿಪಾಲ ಈಗ ಜನನಿ ಬಿಡುವಿಲ್ಲದ ನಗರವಾಗಿದೆ. ಕಾಡೆಲ್ಲ ಮಾಯವಾಗಿ ನಾಡಾಗಿದೆ. ಹಿಂದೆ ಟೈಗರ್ ತಿರುಗಾಡುತ್ತಿದ್ದ ಜಾಗ ಈಗ ಟೈಗರ್ ಸರ್ಕಲ್ ಆಗಿದೆ. ಮೊದಲಿನ ಸಿಂಡಿಕೇಟ್ ಬ್ಯಾಂಕಿನ ಪ್ರಧಾನ ಕಚೇರಿ ಎದುರು ಹಾದು ಹೋಗುವ ರಸ್ತೆಯ ಮಂಚಿ ರೋಡಿನಲ್ಲಿ ಮುಂದುವರಿದು ಬಲಕ್ಕೆ ತಿರುಗಿದರೆ ಸ್ವಲ್ಪ ದೂರದಲ್ಲಿ ನಿಸರ್ಗ ನಿರ್ಮಿಸಿದ ಮಣ್ಣು ಪಲ್ಲ ಎಂಬ ಕೆರೆ ಇದೆ. ಇದನ್ನು ಮಣಿಪಾಲದ ಕೆರೆ ಎಂದು ಸಹ ಕರೆಯುತ್ತಾರೆ. ಕೆರೆ ಎನ್ನುವುದಕ್ಕಿಂತ ಇದೊಂದು ಜನರಿಲ್ಲದ ದೊಡ್ಡ ಊರು ಎನ್ನಬಹುದು. ಲೆಕ್ಕಕ್ಕೂ ಸಿಕ್ಕದ ವಿಸ್ತಾರದ ಕೆರೆ ಇದು. ಈ ಕೆರೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗಿದೆ. 2014ರಲ್ಲಿ ಈ ಅಭಿವೃದ್ಧಿಯ ನಕಾಶೆ ರೆಡಿಯಾಗಿ 1,32,00,000 ಖರ್ಚು ಮಾಡಲಾಗಿದೆ. ಕೆರೆಯ ಸುತ್ತ ನಡೆದಾಡುವ ಸುಂದರ ದಾರಿಯನ್ನು ನಿರ್ಮಿಸಲಾಗಿದೆ. ನೀರಿನ ಟ್ಯಾಂಕ್, ಸೋಲಾರ್ ಮತ್ತು ಕಟ್ಟಡ ರಚನೆಯಾಗಿದೆ. ಸುಂದರವಾದ ಹೂದೋಟ ಇದೆ. ಕೆರೆಯ ದಂಡೆಯನ್ನು ರಚಿಸಲಾಗಿದೆ. ವ್ಯಾಯಾಮ ಮಾಡುವವರಿಗೆ, ವಾಕಿಂಗ್ ಮಾಡುವವರಿಗೆ, ಕೂತು ಪಟ್ಟಂಗ ಹೊಡೆದು ಶುದ್ಧ ಹವೆಯನ್ನು ನುಂಗುವವರಿಗೆ ಇದೊಂದು ಆರೋಗ್ಯಧಾಮವೇ ಆಗಿದೆ. ಸಂಜೆ ಹೊತ್ತು ಹಿರಿಯ ನಾಗರಿಕರು, ಕಿರಿಯ ನಾಗರಿಕರು ಜೋಡಿಯವರು ಇಲ್ಲಿ ತಿರುಗಾಡುತ್ತಾರೆ. ಬೋಟಿಂಗ್ ವ್ಯವಸ್ಥೆ ಇಲ್ಲಿದೆ. ಆದರೆ ವಿಷಯ ಅದಲ್ಲ. ಪ್ರಶಾಂತ ವಾತಾವರಣದಲ್ಲಿರುವ, ನಿಶಬ್ದವಾಗಿ ತನ್ನಷ್ಟಕ್ಕೆ ತಾನೇ ನಗುವ ಈ ಕೆರೆಯನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಕೂಲಗೆಡಿಸುವ ಸಂಭವವಿದೆ. ಇಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸಬಹುದು. ಕೆರೆಯನ್ನು ಇನ್ನೂ ಸುಂದರ ಮಾಡಬಹುದು. ಆದರೆ ಅಭಿವೃದ್ಧಿ ಮತ್ತು ಪ್ರಗತಿಯ ಹೆಸರಿನಲ್ಲಿ ಏನೆಲ್ಲ ಮಾಡುವುದರಿಂದ ಕೆರೆಯ ಅಂದ ಕೆಡುತ್ತದೆ, ನಿಶಬ್ದ ಮಾಯವಾಗುತ್ತದೆ, ಪ್ರಶಾಂತತೆ ದೂರವಾಗುತ್ತದೆ ಎನ್ನುವುದು ಕೆಲವು ನಾಗರಿಕರ ಅಭಿಪ್ರಾಯವಾಗಿದೆ. ಗಡಿಬಿಡಿಯ ಬದುಕಿನಲ್ಲಿ ಬದುಕುತ್ತಿರುವ ಸಾವಿರಾರು ಜನರಿಗೆ ಮನಃಶಾಂತಿ ನೀಡುವ ಈ ಮಣಿಪಾಲದ ಕೆರೆ ಮುಂದೆ ಏನಾಗುತ್ತದೆಯೋ ಯಾರಿಗೆ ಗೊತ್ತು. ಬಹುಶಃ ಉಡುಪಿ ಶ್ರೀಕೃಷ್ಣನಿಗೆ ಮಾತ್ರ ಗೊತ್ತಿರಬಹುದು.